ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶಾಸಕರು ಆದಂಥ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಈ ವಿಚಾರವಾಗಿ ಏನು ನಮ್ಮ ಇಬ್ಬರು ಶಾಸಕರುಗಳು ಇಲ್ಲಿ ಧರಣಿ ಕೂತಿದ್ದಾರಲ್ಲ, ಈ ವಿಚಾರವಾಗಿ ಇದನ್ನು ಮುಂದುವರಿಸಬೇಕು ಅಂತೇಳಿ ಈ BJP ಮತ್ತು JDS ನಾಯಕರ ಅವರ ನಡವಳಿಕೆಯ ವಿರುದ್ಧ ವಿಧಾನಸಭೆ ಒಳಗಡೆ ಮತ್ತು ವಿಧಾನ ಪರಿಷತ್ ಒಳಗಡೆ ಅವರು ನಡೀತಾ ಇರ್ತಕ್ಕಂಥ ನಡವಳಿಕೆಯ ವಿರುದ್ಧ, ಅವರ ಜನವಿರೋಧಿ ನೀತಿಯ ವಿರುದ್ಧ ನಾಳೆ ಇಲ್ಲಿ ಎಲ್ಲ ಶಾಸಕರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಪ್ರತಿಭಟನೆಯನ್ನು ಮೌನವಾಗಿ ಹಮ್ಮಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವಾಗ ನಮಗೆ ಕಳಿಸಿದ್ದಾರೆ. ಅದರಿಂದ ನಾನು ಇಬ್ಬರು ಶಾಸಕರನ್ನು ಕೂಡ ಮನವೊಲಿಸ್ತಾ ಇದ್ದೀನಿ, ದಯಮಾಡಿ ಇವತ್ತು ಇಲ್ಲಿಗೆ ಅಂತ್ಯ ಮಾಡಿ ಅಂತೇಳಿ. ನಾಳೆ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಅವರೇನಾದರೂ ಕೂಡ ಅವರ ಪ್ರತಿಭಟನೆಯನ್ನು ಹಿಂಪಡೆದೇ ಹೋದರೆ ಕೇವಲ ಒಬ್ಬರು ನಾಗೇಂದ್ರಗೋಸ್ಕರ ಇಡೀ ಜನಗಳ ಸಮಸ್ಯೆಯನ್ನೇ ಬಲಿ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು ಅವ್ರಿಗೆ ಬಹುಶಃ ಮನವರಿಕೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾಗೇಂದ್ರ ಅವರು ಅಪರಾಧಿ ಆದಮೇಲೆ ಅವ್ರು ಪ್ರತಿಭಟನೆ ಮಾಡಲಿ, ನಾವು ಅದಕ್ಕೆ ವಿರೋಧ ಮಾಡಿಲ್ಲ. ಅವರು ಆರೋಪಿ ಅಷ್ಟೇ. ಇನ್ನೂ ಚರ್ಚೆ ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಆ ತೀರ್ಮಾನ ಆಗೋವರೆಗೂ ಕೂಡ ಅವರು ಸದನವನ್ನು ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಆಗಲಿಲ್ಲ ಅಂತಂದರೆ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾಳೆ ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ನಾಯಕರು ನಮ್ಮ ಅಧ್ಯಕ್ಷರು ಆದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಇವರಿಬ್ಬರನ್ನು ಕೂಡ ಇವತ್ತು ನಾನು ಮನವಿ ಮಾಡಿ ಇವತ್ತು ಇದನ್ನು ಅಂತ್ಯ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾನ್ಯ ಸಭಾಪತಿಗಳಿಗೆ ಕೇಳ್ಕೊತಿದ್ದೆ. ಇವರು BJPಯವರು ಇಷ್ಟು ದಿನ ಆಯಿತು ಚರ್ಚೆಗೆ ಅವಕಾಶನ ಕೊಡ್ತಾ ಇರಲಿಲ್ಲ. ಅದಕ್ಕೆ ಬೇಸತ್ತು ಬಂದು ಮಹಾತ್ಮ ಗಾಂಧಿ ಪ್ರತಿಮೆ ಕೆಳಗಡೆ ಮೌನದ ಒಂದು ಪ್ರತಿಭಟನೆ ಮಾಡೋಂಥ ಹಿನ್ನೆಲೆಯಲ್ಲಿ ಒಂದು ನಾಗೇಂದ್ರ ಹೆಸರು ಹೇಳ್ತಾರೆ, ಚಾರ್ಜ್ ಶೀಟ್ ಆಗಿಲ್ಲ, ಆರೋಪಿ ಅಂತ ಸಾಬೀತಾಗಿಲ್ಲ, ಯಾವುದೇ ಒಂದು ಆರೋಪ ಇಲ್ಲದೆ ಇವತ್ತು ಅವ್ರು ಮಾಡ್ತಿರೋಂಥ ರಾಜಕೀಯದ ಕುತಂತ್ರಕ್ಕೆ ಬೇಸತ್ತು ಬಂದು ಕೂತಿದ್ದೆ. ನಮ್ಮ ಮಂತ್ರಿಗಳಾದಂಥ ಬಾಲಣ್ಣವರು ಇದನ್ನು ನಾಳೆ ಅದೇನೋ ಸೂಕ್ತ ರೀತಿಯಲ್ಲಿ ಪ್ರತಿಭಟನೆ ಮಾಡೋಣ, ಅದನ್ನು ಮನವೊಲಿಸೋಂಥ ಒಂದು ಕರ್ತವ್ಯನ ಮಾಡಿ ಇವತ್ತು ನಾವು ಹಿಂಪಡೆದಿದ್ದೀವಿ. ನಾಳೆ ನಮ್ಮೆಲ್ಲ ವರಿಷ್ಠರು ಯಾವ ರೀತಿ ಅವರು ನಮಗೆ ಆದೇಶವನ್ನು ಕೊಡ್ತಾರೆ ಅದರಂತೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕ ಸರ್ಕಾರ ವಿಧಾನಸಭೆಯನ್ನು ನಡೆಯುವ ಉದ್ದೇಶ ಏನೆಂದರೆ ಆಯಾ ಕ್ಷೇತ್ರದಲ್ಲಿ ಏನೇನು 224 ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆಯೋ ಅದಕ್ಕೆ ಪರಿಹಾರನ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಸದನವನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ಸದನದಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ಕೊಂಡು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾರೆ, ರೈತರಿಗೆ ತೊಂದರೆ ಮಾಡ್ತಾರೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿರೋಧ ಮಾಡ್ತಿದ್ದಾರೆ. ಅವ್ರಿಗೆ ವಿರೋಧ ಮಾಡ್ತಾ ಇರೋದು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರ್ದು, ಕಾಂಗ್ರೆಸ್ಸಿಗೆ ಒಳ್ಳೆಯ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಇಂಥ ಹಲ್ಕ ಕೆಲಸ ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವು JDS BJPಗೆ ಧಿಕ್ಕಾರ ಹೇಳಲಿಕ್ಕೆ ಬಂದಿದ್ದೀವಿ. ಇವತ್ತು ಒಳ್ಳೆ ಕೆಲಸ ಮಾಡೋಕ್ಕೆ ಒಬ್ಬರೇ ಆದರೂ ಸಾಕು, ಇಬ್ಬರು ಬೇಕು, ಒಬ್ಬರೇ ಇದ್ರೆ ಸಾಕು. ರಾಜ್ಯ ಜನತೆಗೆ ಗೊತ್ತಾಗಲಿ, 7 ಕೋಟಿ ಜನಗಳಿಗೂ ಈ BJPಯವರು ಸದನವನ್ನು ನಡೆಸೋಕ್ಕೆ ಬಿಡ್ತಾ ಇಲ್ಲ, ಸದನ ವೇಸ್ಟ್ ಮಾಡ್ತಾಯಿದ್ದಾರೆ. ಯಾವುದೇ ಇವತ್ತು ಬರ ಬಂದು ಜನ ಅಲ್ಲೋಲ ಕಲ್ಲಾಗಿದ್ದಾರೆ ರೈತರು, ಅದ್ರ ಬಗ್ಗೆ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋದವ್ರಿಗಿಲ್ಲ. ಇದು ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರಬೇಕು ಅಂತ ದೃಷ್ಟಿಯಿಂದ ಈ ರೀತಿ ಸದನದಲ್ಲಿ ಟೈಮನ್ನು ಕಳೀತಾ ಇದ್ದಾರೆ. ಇದನ್ನು ಸರಿಯಲ್ಲ. ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಾಳೆನಾದರೂ ಸದನ ನಡೆಸೋದ್ರ ಮುಖಾಂತರ ಸಲಹೆ ಕೊಡಲಿ, ಏನೇನು ಆಗಬೇಕು ರಾಜ್ಯಕ್ಕೆ ಅಂತ ಸಲಹೆ ಕೊಡೋದ್ರ ಮುಖಾಂತರ ಸದನವನ್ನು ಅಚ್ಚುಕಟ್ಟಾಗಿ ನಡೆಯೋಕ್ಕೆ ಬಿಟ್ಟರೆ ಒಳ್ಳೆಯದು, ಒಳ್ಳೆ ಬೆಳವಣಿಗೆ. ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕು. ಈಗ ಪಕ್ಷಾತೀತವಾಗಿ ಎಲ್ಲರೂ ರಾಜ್ಯದ ಹಿತವನ್ನು ಕಾಪಾಡೋಕ್ಕೆ ನಾವು ಮುಂದಾಗಬೇಕು. ನಮಗೆ ಜನ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ? ಜನರ ಸೇವೆ ಮಾಡಿ ರಾಜ್ಯಕ್ಕೆ ಕ್ಷೇತ್ರಕ್ಕೆ ಒಳ್ಳೇದು ಮಾಡಿರಿ ಅಂತೇಳಿ. ಆದರೆ ಇವತ್ತು ಅದನ್ನು ಧಿಕ್ಕರಿಸಿ ಇವರು BJP JDS ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಇದಕ್ಕೆ ಧಿಕ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.